ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಎಲ್ಲರೂ ತುಂಬಾ ವೇಟ್ ಮಾಡ್ತಾ ಇರೋಂತ ಮನಿ ಮ್ಯಾನಿಫೆಸ್ಟೇಷನ್. ಆದ್ರೂ ನಮ್ಮ ಚಾನೆಲ್ ಅಲ್ಲಿ ತುಂಬಾ ಮನಿ ಮ್ಯಾನಿಫೆಸ್ಟೇಷನ್ ನಾವು ತಗೊಂಡ್ ಬಂದಿದೀವಿ. ಸಾಕಷ್ಟು ರೆಮಿಡೀಸ್ ನ ಕೂಡ ನಾವು ಕೊಟ್ಟಿದೀವಿ. ಅದರಲ್ಲಿ ನಾನು ಇವತ್ತು ತಗೊಂಡ್ ಬಂದಿರುವಂತ ಒಂದು ಟೆಕ್ನಿಕ್ ಯಾವುದು ಅಂತ ಹೇಳಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಒಂದು ಟೆಕ್ನಿಕ್ ನ ತಗೊಂಡ್ ಬಂದಿದ್ದೀನಿ. ಇದರಲ್ಲಿ ನಾನು 3 ತುಂಬಾ ಪವರ್ಫುಲ್ ಆಗಿರೋದನ್ನ ಉಪಯೋಗ ಮಾಡ್ಕೊಂಡಿದ್ದೀನಿ. ಏನದು 3 ಪವರ್ಫುಲ್ ಆಗಿರುವಂತದ್ದು ಅಂದ್ರೆ ಮ್ಯಾನಿಫೆಸ್ಟೇಷನ್ಗೆ ಯೂಸ್ ಮಾಡುವಂತ ಸಿಂಬಲ್. ಇದೆಲ್ಲ ನೋಡಿ ನಾನು ವಿಡಿಯೋದಲ್ಲಿ ನಿಮ್ ಎಲ್ಲರಿಗೂ ಉಪಯೋಗ ಆಗ್ಲಿ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಮ್ಯಾನಿಫೆಸ್ಟೇಷನ್ ಸಿಂಬಲ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ವೇದಿಕ್ ಸ್ವಿಚ್ ವರ್ಡ್, ಮಹಾಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಸಿಗುವಂತ ವೇದಿಕ್ ಸ್ವಿಚ್ ವರ್ಡ್ ಶ್ರೀಮ್ ಅನ್ನುವಂತ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಉಪಯೋಗ ಮಾಡ್ಕೊಂಡಿದ್ದೀನಿ. ಹಾಗೇನೆ ಒಂದು ಮ್ಯಾಜಿಕಲ್ ನಂಬರ್ ಇದೆ. ಏನಕ್ಕದು ಮ್ಯಾಜಿಕಲ್ ನಂಬರ್ನ ಅದನ್ನ ಏಂಜಲ್ ನಂಬರ್ ಅಲ್ಲಿ ಮ್ಯಾಜಿಕ್ ಮಾಡುವಂತ ನಂಬರ್ ಯಾವುದು ಅಂದ್ರೆ ನೀವು ಯಾವುದನ್ನೇ ಮ್ಯಾನಿಫೆಸ್ಟ್ ಮಾಡಿದ್ರು ಕೂಡ ಆದಷ್ಟು ಬೇಗ ನಿಮಗೆ ಇದು ನಿಮ್ಮನ್ನ ರೀಚ್ ಆಗ್ಲಿಕ್ಕೆ ಯೂಸ್ ಮಾಡ್ಕೊಳ್ಳುವಂತ ಮ್ಯಾಜಿಕಲ್ ನಂಬರ್, ಆ ಏಂಜಲ್ ನಂಬರ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಓವರ್ ಆಲ್ ನಾನು ನಿಮಗೆ 3 ತುಂಬಾ ಪವರ್ಫುಲ್ ಆಗಿರುವಂತ ಒಂದು ಸ್ವಿಚ್ ವರ್ಡ್, ಹಾಗೆ ವೇದಿಕ್ ಸ್ವಿಚ್ ವರ್ಡ್, ಅದು ಮ್ಯಾನಿಫೆಸ್ಟೇಷನ್ ಸಿಂಬಲ್, ಹಾಗೂ ಒಂದು ಮಿರಾಕಲ್ಸ್ ಆಗಿರುವಂತ ನಿಮಗೆ ಮ್ಯಾಜಿಕ್ ಕೊಡುವಂತ ಒಂದು ನಂಬರ್ ಅನ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ನೀವೇನ್ ಮಾಡ್ಬೇಕು, ಈ ಜಾಗದಲ್ಲಿ ಇಲ್ಲಿ ನಾನು ವೇದಿಕ್ ಸ್ವಿಚ್ ವರ್ಡ್ ಅನ್ನ ಎಲ್ಲೆಲ್ಲಿ ಕೊಟ್ಟಿದ್ದೀನಿ ಅಂದ್ರೆ 4 ಕಾರ್ನರ್ಸ್ ಅಲ್ಲಿ ನಾನು ವೇದಿಕ್ ಸ್ವಿಚ್ ವರ್ಡ್ ಅನ್ನ ಕೊಟ್ಟು ಮಧ್ಯದಲ್ಲೂ ಕೂಡ ವೇದಿಕ್ ಸ್ವಿಚ್ ವರ್ಡ್ ಅಂದ್ರೆ ಶ್ರೀಮ್ ಅನ್ನೋದನ್ನ ನಾನು ಇಲ್ಲಿ ಬರ್ದಿದ್ದೀನಿ. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ನಾವು ಮಾಡ್ಬೇಕಾದ್ರೆ ಗ್ರೀನ್ ಕಲರ್ ಪೆನ್ ಅನ್ನ ನಾವು ಯೂಸ್ ಮಾಡ್ತೀವಿ, ಅದರ್ವೈಸ್ ಆರೆಂಜ್ ಕಲರ್. ಇಲ್ಲಿ ನಾನು ಗ್ರೀನ್ ಕಲರ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 4 ಕಾರ್ನರ್ ಅಲ್ಲಿ ಶ್ರೀಮ್ ಅಂತ ಹಾಕಿದೀವಿ, ಮಧ್ಯದಲ್ಲಿ ನಾವು ಶ್ರೀಮ್ ಅಂತ ಬರ್ದಿದ್ದೀನಿ. ಅಂದ್ರೆ 5 ಕಡೆ ನಾನಿಲ್ಲಿ ಶ್ರೀಮ್ ಅಂತ ಬರ್ದಿದ್ದೀನಿ. 4 ಕಾರ್ನರ್ ಅಲ್ಲಿ ನಾನು ಮ್ಯಾನಿಫೆಸ್ಟೇಷನ್ ಸಿಂಬಲ್ ಅನ್ನ ಹಾಕಿದ್ದೀನಿ. ಹಾಗೆ ಇಲ್ಲಿ ಟಾಪ್ ಅಲ್ಲಿ ನಾನು ಏನಂದ್ರೆ ಮ್ಯಾಜಿಕಲ್ ನಂಬರ್ ಏನಿದೆ ಮ್ಯಾನಿಫೆಸ್ಟೇಷನ್ ಆಗ್ಲಿಕ್ಕೆ ಯೂಸ್ ಮಾಡುವಂತ ಈ ಒಂದು ನಂಬರ್ ಅನ್ನ ಬರೆದಿದ್ದೀನಿ. ಈ ಏರಿಯಾ ಏನಿದೆಯಲ್ವಾ, ಇಲ್ಲೂ ಕೂಡ ನಿಮ್ಮ ಒಂದು ವಿಶ್ ನ ಬರೀರಿ ಮತ್ತು ಇಲ್ಲೂ ಬರೀರಿ ಹಾಗೂ ಇಲ್ಲೂ ಬರೀರಿ. ಇಲ್ಲಿ ನಾನು ಏನಂತ ಹೇಳಿದ್ರೆ ಇದನ್ನ ನಾವು ಮೇನ್ ಆಗಿ ಮನಿ ಮ್ಯಾಟರ್ಗೆ ನಾವು ತಗೊಂಡಿದೀವಿ, ಹೌದಾ? ಮನಿ ಮ್ಯಾನಿಫೆಸ್ಟೇಷನ್ ಈ ಒಂದು ಟೆಕ್ನಿಕ್ ಇದೆ ಅಲ್ವಾ, ನೀವು ನಿಮ್ಮನ್ನ ಕರೆಕ್ಟ್ ಆಗಿ ನಾವು ಮಾಡ್ತಾ ಇರುವಂತ ಈ ಒಂದು ಮ್ಯಾನಿಫೆಸ್ಟೇಷನ್ ನಮಗ್ ವರ್ಕ್ ಆಗ್ತಾ ಇದೆಯೋ ಇಲ್ವೋ ಅಂತ ನೀವುಗಳು ಇದನ್ನ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಯಾವ ರೀತಿ ಯೂನಿವರ್ಸ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀರಿ, ನಾವು ಕೊಡೋಂತ ನಂಬರು, ವೇದಿಕ್ ಸ್ವಿಚ್ ವರ್ಡ್, ಸಿಂಬಲ್ಸ್, ಇದೆಲ್ಲವೂ ನಿಮಗೆ ವರ್ಕ್ ಆಗ್ತಾ ಇದೆಯಾ ಅಂತ ನೀವು ನೋಡ್ಲಿಕ್ಕೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಒಂದು ಮ್ಯಾನಿಫೆಸ್ಟೇಷನ್ ಸಿಂಬಲ್ ಇದೆ ಅಲ್ವಾ, ಈ ಸಿಂಬಲ್ ನ ನೀವು ಒಂದು ಸ್ವಲ್ಪ ಹೊತ್ತು ಈ ಒಂದು ವೈಬ್ರೇಷನ್ ನ ನೀವು ಫೀಲ್ ಮಾಡ್ಬೇಕಾಗತ್ತೆ. ಯಾವ ರೀತಿ ಫೀಲ್ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ ನೀವು ಬರ್ದಿದ್ದೀರಿ ಒಂದು ಸರ್ಕಲ್ ಮಧ್ಯದಲ್ಲಿ ಒಂದು ಲೈನ್ ಬಂದಿದೆ, ಇದನ್ನ ನಾವು ಮ್ಯಾನಿಫೆಸ್ಟೇಷನ್ ಸಿಂಬಲ್ ಅಂತ ಕರಿತೀವಿ. ಈ ಸಿಂಬಲ್ ನ ನೀವು ಯಾವಾಗ ನಿಮ್ಮ ಒಂದು ವಿಶ್ ನ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ ಕುತ್ಕೊಳ್ತೀರೋ ಆವಾಗ ಕಣ್ಣು ಮುಚ್ಕೊಂಡು 2 ಉಬ್ಬುಗಳ ಮಧ್ಯೆ ಈ ಒಂದು ಸಿಂಬಲ್ ನೇ ನೀವು ಕಾನ್ಸಂಟ್ರೇಟ್ ಮಾಡಿ 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 ಈ ಒಂದು ಸಿಂಬಲ್ ವೈಬ್ರೇಷನ್ಸ್ ಏನಿದೆ ಅದನ್ನ ನೀವು ನಿಮಗೆ ಅಟ್ರಾಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಈ ಸಿಂಬಲ್ ನ ನೀವು ಕಾನ್ಸಂಟ್ರೇಟ್ ಮಾಡಿ 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 ನಂತರ ನೀವು ಏನು ನಿಮ್ಮ ವಿಶಸ್ ಏನಿದೆ ಅದನ್ನ ನೀವು ವಿಜುವಲೈಸ್ ಮಾಡ್ತಾ ಹೋಗಿ. ಸೊ ಈಗ ಬನ್ನಿ, ನಾನು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಮೊದಲು ನೀವು ಇದನ್ನ ರೆಡಿ ಮಾಡ್ಕೊಳ್ತೀರಾ. ರೆಡಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀರಿ, ನೀವು ಒಂದು ಕಡೆ ಸಮಾಧಾನವಾಗಿ ಕುತ್ಕೊಳ್ಬೇಕು ಅಂತ ಹೇಳಿದ್ರೆ ಇದು ನೀವು ದಿನಕ್ಕೆ 2 ಸಾರಿ ನೀವು ಮಾಡ್ಕೊಳ್ಬೇಕಾಗತ್ತೆ. ರಾತ್ರಿ ಮಲಗುವ ಮುಂಚೆ ಮಾಡ್ಕೊಳ್ಬೇಕು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ನಾನು ಹೇಳ್ಕೊಟ್ಟಿರೋ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ನೀವು ಯೂಸ್ ಮಾಡ್ಬೇಕಾಗತ್ತೆ. ರಾತ್ರಿ ಊಟ ಎಲ್ಲ ಆಗಿ ಮಲಗೋದಕ್ಕಿಂತ ಮುಂಚೆ ಈ ಪೇಪರ್ ನ ನೀವು ರೆಡಿ ಮಾಡ್ಕೊಳ್ತೀರಿ.
ಅದು ನಿಮ್ಮ ರಿಲೇಟೆಡ್ ಮನಿ ಟ್ರಾನ್ಸಾಕ್ಷನ್ಸ್ ಏನಿದೆ, ಮನಿ ಬ್ಲಾಕೇಜ್ ಏನಿದೆ, ಹಾಗೆ ಯಾವುದೆಲ್ಲ ಹರ್ಡಲ್ಸ್ ಗಳು ಬರ್ತಾ ಇದೆ ಮನಿಗೋಸ್ಕರ, ಯಾವುದು ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ನಿಮಗೆ ಅನ್ಸುತ್ತೆ ಅಲ್ವಾ? ಯಾಕೋ ನನ್ನ ಹತ್ರ ಹಣ ನಿಲ್ತಾನೆ ಇಲ್ಲ, ನನ್ನ ಬಿಸ್ನೆಸ್ ನಡೀತಾ ಇಲ್ಲ, ನನ್ನಲ್ಲಿ ₹1 ಬಂದ್ರೆ ನನ್ಗೆ ₹2 ಖರ್ಚಾಗ್ತಾ ಇದೆ, ಈ ತರ ನಿಮ್ಗೆ ಯಾರಿಗೆಲ್ಲ ಅನಿಸ್ತಾ ಇದೆಯೋ, ಅಥವಾ ನಾನು ಎಷ್ಟೇ ಅರ್ನ್ ಮಾಡಿದ್ರು ಸೇವಿಂಗ್ ಮಾಡಕ್ ಆಗ್ತಾ ಇಲ್ಲ ಅಂತ ಯಾರಿಗೆಲ್ಲ ಅನಿಸ್ತಾ ಇದೆಯೋ, ಈ ಟೆಕ್ನಿಕ್ ನ ನೀವು ಉಪಯೋಗ ಮಾಡ್ಕೊಳ್ಳಿ. ಈ ಟೆಕ್ನಿಕ್ ಅಲ್ಲಿ ನೀವೇನ್ ಬರಿಬೇಕು, ಮೊದಲನೇದು ಐ ಲವ್ ಮನಿ, ಮನಿ ಲವ್ಸ್ ಮೀ ಅನ್ನೋಂಥದ್ದು. ಯಾಕಂದ್ರೆ ನನ್ನ ಚಾನಲ್ ಅಲ್ಲಿ ನಾವು ಸಾಕಷ್ಟು ಇದ್ರ ಬಗ್ಗೆ ನಾನು ವಿಡಿಯೋನು ಮಾಡಿದೀನಿ, ಮೆಡಿಟೇಷನ್ ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಐ ಲವ್ ಮನಿ, ಮನಿ ಲವ್ಸ್ ಮೀ ಅಂತ ಕನ್ನಡದಲ್ಲೇ ಬರೀರಿ. ನಾನು ಹಣವನ್ನು ಪ್ರೀತಿಸುತ್ತೇನೆ, ಹಣ ನನ್ನನ್ನು ಪ್ರೀತಿಸುತ್ತದೆ ಅಂತ ಹೇಳಿ ಬರ್ಕೊಂಡ್ಬಿಡಿ. ಬರ್ಕೊಂಡ್ಬಿಟ್ಟು ಏನ್ ಮಾಡಿ, ನೀವು ನಿಮ್ಮ ನಿಮ್ಮ ಅಫರ್ಮೇಶನ್ಸ್ ಅಂದ್ರೇನು, ನಿಮ್ಮ ಥಾಟ್ ಅನ್ನೇ ಕೊಟ್ಟು, ನಿಮ್ಮ ಎನರ್ಜಿಯನ್ನೇ ಕೊಟ್ಟು ಅಲ್ಲಿ ನೀವು ಬರಿಬೇಕಾಗುತ್ತೆ. ನನ್ನ ಈ ದಿನದ ವ್ಯಾಪಾರ ಯಶಸ್ಸುಗೊಂಡಿದೆ, ನನ್ನ ಈ ದಿನದ ವ್ಯಾಪಾರದಲ್ಲಿ ಲಾಭ ಸಿಕ್ಕಿದೆ, ಈ ತರ ನೀವು ಬರಿತಾ ಹೋಗಿ. ನನಗೆ ನನ್ನ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ತುಂಬಾ ಹೆಲ್ದಿಯಾಗಿ ಹಾಗೂ ಒಂದು ಸಕ್ಸಸ್ಫುಲ್ ಆಗಿ ನನಗೆ ಸಿಕ್ಕಿದೆ, ನನ್ನ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ ಬರೀರಿ. ಇದು ಬರೀ ಬಿಸ್ನೆಸ್ ಮಾಡೋರಿಗೆ ಮಾತ್ರನಾ ಅಂದ್ರೆ ಖಂಡಿತ ಇಲ್ಲ. ಹೌಸ್ ವೈಫ್ಗಳು ಕೂಡ ಇದನ್ನ ನೀವು ಮಾಡಿ ನೋಡಿ. ಹೌಸ್ ವೈಫ್ಗಳು ಯಾವ ರೀತಿ ಮಾಡ್ತೀರಿ, ನಿಮ್ಮ ಹತ್ರ ಹೌಸ್ ವೈಫ್ ನೀವೇನು ಅರ್ನ್ ಮಾಡಲ್ಲ ಅಂದ್ರೂ ಕೂಡ ನಿಮಗೆ ಡೇ ಟು ಡೇ ಲೈಫ್ ಅಲ್ಲಿ ಒಂದು ವೆಜಿಟೇಬಲ್ಸ್ ತಗೊಳ್ಳೋಂಥದ್ದು, ಫ್ರೂಟ್ಸ್ ತಗೊಳ್ಳೋಂಥದ್ದು, ಮಕ್ಕಳಿಗೆ ಕೇಳಿದ್ರೆ ದುಡ್ಡು ಕೊಡುವಂಥದ್ದು, ಹಸ್ಬೆಂಡಿಗೆ ಕೊಡುವಂಥದ್ದು, ಈ ತರ ಎಲ್ಲ ಇರುವಾಗ ನೀವು ನಿಮ್ಮದೇ ಆದ ಒಂದು ಪರ್ಸು, ವ್ಯಾಲೆಟ್, ಒಂದು ಕಡೆ ಮನಿನ ಸೇವ್ ಮಾಡ್ತಾ ಇರ್ತೀರಿ. ಅಲ್ಲಿ ನೀವು ಅನ್ಕೊಳ್ತೀರಿ, ನನ್ನ ಹತ್ರ ಎಷ್ಟೇ ದುಡ್ಡಿದ್ರು ಒಂದು ತಿಂಗಳು ಕೊನೆಯಲ್ಲಿ ನಾನೇನು ಉಳಿಸಕ್ ಆಗ್ತಾ ಇಲ್ಲ ಅಂತ ಅನ್ಕೊಂಡಿರೋರು ಕೂಡ ನೀವು ಎಷ್ಟನ್ನ ಉಳಿಸ್ಬೇಕು ಅಂತ ಅನ್ಕೊಂಡಿದ್ರೋ ಅದ್ರ ಮೇಲೆ ಇನ್ನೂ ಒಂದು 10% ನೀವು ಈ ಟೆಕ್ನಿಕ್ ನ ಯೂಸ್ ಮಾಡಿಕೊಂಡು ಉಳಿಸಬಹುದು. ಅದಕ್ಕೋಸ್ಕರನೇ ನಾನು ಇವತ್ತು ತಗೊಂಡ್ ಬಂದಿರುವಂತ ಈ ಟೆಕ್ನಿಕ್. ಮನಿ ರಿಲೇಟೆಡ್ ಅನ್ನೇ ಬರೀರಿ. ಅಂದ್ರೆ ನನ್ನ ಕೈಯಲ್ಲಿ ಒಂದು ವಾರಕ್ಕೆ ನನ್ನ ಕೈಯಲ್ಲಿ ₹500 ಸೇವ್ ಮಾಡಿದ್ದೇನೆ. ಸೊ ಇನ್ನು ಚೆನ್ನಾಗಿ ಟ್ರಾನ್ಸಾಕ್ಷನ್ ಇತ್ತು ಅಂದ್ರೆ ಈ ಒಂದು ವಾರದಲ್ಲಿ 10,000 ಮನಿ ಸೇವ್ ಮಾಡಿದ್ದೇನೆ. ಇನ್ನು ಬಿಸಿನೆಸ್ ಸ್ಟ್ರಾಂಗ್ ಇತ್ತು ಅಂದ್ರೆ ಈ ವಾರದಲ್ಲಿ 50,000 ಮನಿ ಸೇವ್ ಆಗಿದೆ ಅಂತ ನೀವು ಬರಿತಾ ಹೋಗಿ. ನಿಮ್ಮ ಅಕಾರ್ಡಿಂಗ್ ಟು ಯುವರ್ ಬಿಸಿನೆಸ್, ಅಕಾರ್ಡಿಂಗ್ ಟು ಮನಿ ಟ್ರಾನ್ಸಾಕ್ಷನ್ಸ್, ನಿಮ್ಮ ಅಫರ್ಮೇಶನ್ಸ್ ನ ನೀವು ಬರ್ಕೊಳ್ಳಿ. 3 ಅಫರ್ಮೇಶನ್ಸ್ ನ ಬರ್ಕೊಳ್ಳಿ ಸಾಕು. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಬರ್ಕೊಳ್ಳಿ. ಏನ್ ಬೇಕಾಗಿದೆಯೋ ಹಣದ ವ್ಯಾಪಾರ ವ್ಯವಹಾರದಲ್ಲಿ ನೀವು ಯಾವ ರೀತಿ ನೀವು ಅದನ್ನ ನೋಡ್ತೀರಾ, ಆ 3 ಅಫರ್ಮೇಶನ್ಸ್ ನ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ನೀವೇನ್ ಮಾಡ್ಬೇಕು, ನೀವು ದಿನನಿತ್ಯವೂ ಅಂದ್ರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೀವು ಇದನ್ನ ಹೇಳ್ಕೊಂಡು ಮ್ಯಾನಿಫೆಸ್ಟೋ ಅಂದ್ರೆ ಇದನ್ನ ವಿಜುವಲೈಸ್ ಮಾಡ್ತಾ 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 ರಾತ್ರಿ ನೀವು ಇದನ್ನ ಮಡ್ಚ್ಬಿಟ್ಟು ಈ ಶೀಟ್ ಅನ್ನ ಮಡಚಿ ನಿಮ್ಮ ಪಿಲ್ಲೋ ಕೆಳಗಡೆಗೆ ಇಟ್ಕೊಂಡು ನೀವು ಮಲಗಬೇಕಾಗತ್ತೆ. ಪಿಲ್ಲೋ ಕೆಳಗಿಲ್ಲ ಅಂದ್ರೆ ನೀವು ಪಿಲ್ಲೋ ಕವರ್ ಒಳಗಡೆ ಆದ್ರೂ ಇಟ್ಕೊಂಡು ಮಲಗಬೇಕಾಗತ್ತೆ. ಮಲಗಬೇಕಾದ್ರೆ ಯಾವುದೇ ರೀತಿಯಾದ ಮೊಬೈಲ್ಸ್ ಅನ್ನ ನೋಡೋ ಹಾಗಿಲ್ಲ. ನೋಡಿ, ಇದನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಹಾಗೆಯೇ ನೀವು ಬರ್ದಿರೋದನ್ನೇ ನೀವು ವಿಜುವಲೈಸ್ ಮಾಡ್ತಾ 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 ಹಾಗೆ ನಿದ್ದೆ ಮಾಡ್ಬೇಕಾಗತ್ತೆ. ನಂತರ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಪಿಲ್ಲೋ ಇಂದ ಓಪನ್ ಮಾಡಿ ನೀವು ಏನ್ ಬರ್ದಿದ್ದೀರೋ ಅದನ್ನ ಮತ್ತೊಮ್ಮೆ ನೀವು ನೋಡ್ಕೊಂಡು ವಿಜುವಲೈಸ್ ಮಾಡಿ, ನನ್ನ ವಿಶ್ ಫುಲ್ಫಿಲ್ ಆಗಿದೆ, ಥ್ಯಾಂಕ್ ಯು ಅಂತ ಹೇಳಿ, ಗ್ರಾಟಿಟ್ಯೂಡ್ ಅಂತ ಹೇಳಿ ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳಿ ಮತ್ತೆ ಪಿಲ್ಲೋ ಕೆಳಗಡೆ ಇಟ್ಬಿಟ್ಟು ನಿಮ್ಮ ದಿನನಿತ್ಯದ ನಿಮ್ದು ಡೇ ಟು ಡೇ ಲೈಫ್ ಏನಿದೆ ಅದನ್ನ ಮಾಡ್ತಾ ಹೋಗಿ. ಇದನ್ನ ನೀವು ಮಾಡ್ತಾ ಮಾಡ್ತಾ ಮಂಡೇ ಟು ಮಂಡೇ ನೀವು ಮಾಡಿದ್ರಿ ಅಂದ್ರೆ 1 ವೀಕ್ ಅಲ್ಲಿ ನಿಮ್ದು ಏನೋ ಒಂದು ಮನಿ ಬ್ಲಾಕೇಜ್ ಇರುವಂತದ್ದು, ಮನಿಗೆ ನಿಮ್ಗೆ ಬಂದಿರುವಂತ ಕೆಟ್ಟ ದೃಷ್ಟಿ ಇರುವಂತದ್ದು, ಯಾವುದೋ ಒಂದು ದಾರಿದ್ರ್ಯತನ ಇರುವಂತದ್ದು ನಿಧಾನಕ್ಕೆ ಹರ್ಡಲ್ಸ್ ಇದು ಮೂವ್ ಆಗುವಂತದ್ದು ಗೊತ್ತಾಗುತ್ತೆ, ಕ್ಲಿಯರ್ ಆಗುವಂತದ್ದು ನಿಮಗೆ ಗೊತ್ತಾಗುತ್ತೆ. ಎಷ್ಟೋ ಜನಕ್ಕೆ ಅರೇ ಈ ಒಂದು ವಾರದಲ್ಲಿ ನನ್ನ ಹತ್ರ ಇಷ್ಟು ಹಣ ಇರ್ತಾ ಇರ್ಲಿಲ್ಲ, ನಾನು ಏನೋ ಸೇವ್ ಮಾಡ್ಬಿಟ್ಟಿದೀನಿ ಅನ್ನುವಂಥದ್ದು ಫೀಲ್ ಗೊತ್ತಾಗೇ ಆಗುತ್ತೆ. 7 days ಅಲ್ಲಿ ರಿಸಲ್ಟ್ ಏನೋ ಒಂದು ರಿಸಲ್ಟ್ ನಿಮಗೆ ಬಂದೇ ಬರುತ್ತೆ. ಈ ತರ ಬಂದಾಗ ಇದನ್ನ ಕಂಟಿನ್ಯೂ ಮಾಡಿ. 2 weeks ಏನಾಯ್ತು, 3 weeks ಏನಾಯ್ತು, 1 month ಅಲ್ಲಿ ನೀವು ಇದನ್ನ ಮಾಡ್ತಾ 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 ಎಷ್ಟು ಮನಿ ಸೇವ್ ಮಾಡಿದ್ರಿ. ಸೊ ಒಳ್ಳೇದಾಗ್ತಾ ಇದೆ ಅಂದ ಮೇಲೆ ನೀವು ಇದಕ್ಕೆ ಇಷ್ಟೇ ದಿನ ಅಂತ ಯಾಕೆ ಅನ್ಕೊಳ್ತೀರಿ? ಇದು ದಿನನಿತ್ಯವೂ ಸಿಗುವಂತ ಒಂದು ಶಕ್ತಿ ಅಲ್ವಾ, ಒಂದು ಎನರ್ಜಿ. ತಾಯಿ ಮಹಾಲಕ್ಷ್ಮಿ ಅನ್ನೋದು ತುಂಬಾ
ಒಂದು ದೊಡ್ಡ ಶಕ್ತಿ. ಈ ಶಕ್ತಿ ನಿಮ್ಮ ಬಳಿ ಬರಬೇಕು ಅಂದ್ರೆ ದಿನನಿತ್ಯವೂ ನೀವು ಇದನ್ನ ಮಾಡ್ತಾ ಹೋಗಿ 3 months ವರೆಗೂ ನೀವು ಇದೇ ಶೀಟ್ ಅನ್ನ ಪಿಲ್ಲೋ ಕೆಳಗೆ ಇಟ್ಕೊಂಡು ದಿನನಿತ್ಯವೂ ನಿಮ್ಮ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಡಿ. ಇದನ್ನ 3 months ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಮನಿ ಬ್ಲಾಕೇಜ್ ಯಾವ ರೀತಿ ನಿಮಗೆ ರಿಮೂವ್ ಆಗಿದೆ, ಯಾವ ರೀತಿ ಮನಿ ಸೇವಿಂಗ್ ನಿಮಗೆ ಸಿಕ್ಕಿದೆ ಅನ್ನೋದು ನಿಮಗೆ ಪಕ್ಕಾ ಗೊತ್ತಾಗ್ಬಿಡುತ್ತೆ. ಸೊ ಯಾರೆಲ್ಲ 1 ವಾರದಲ್ಲೇ ಈ ಒಂದು ರಿಸಲ್ಟ್ ಅನ್ನ ಹೇಳ್ತೀರಿ ಅಂತ ಹೇಳಿ ನನ್ನ ಕಾಮೆಂಟ್ ಸೆಕ್ಷನ್ ನಾನು ಚೆಕ್ ಮಾಡ್ತಾ ಇರ್ತೀನಿ. ಈ ಒಂದು ಮನಿ ಮ್ಯಾನಿಫೆಸ್ಟೇಷನ್ಗೆ 3 ಪವರ್ಫುಲ್ ಆಗಿರುವಂತ ನಾನು ಒಂದು ಗಿಫ್ಟ್ ಗಳನ್ನ ಕೊಟ್ಟಿದ್ದೀನಿ. ಒಂದು ಸಿಂಬಲ್, ವೇದಿಕ್ ಸ್ವಿಚ್ ವರ್ಡ್ ಹಾಗೂ ಮ್ಯಾಜಿಕಲ್ ನಂಬರ್. ಆ ನಂಬರ್ ಇದ್ರೇನೆ ನೀವು ಏನನ್ನ ಬರೀತಿರೋ ಅದು ಮ್ಯಾನಿಫೆಸ್ಟ್ ಫಾಸ್ಟ್ ಆಗಿ ಮಾಡಿ ಕೊಡುವಂತದ್ದು ಮ್ಯಾಜಿಕಲ್ ನಂಬರ್. ಇದನ್ನ ಉಪಯೋಗ ಮಾಡಿಕೊಂಡು ನೀವು ನಿಮ್ಮ ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಸೊ ಐ ಲವ್ ಮನಿ, ಮನಿ ಲವ್ಸ್ ಮೀ ಅಂತ ಹೇಳ್ತಾ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹೋಗ್ಬರ್ಲಾ? ನಮಸ್ಕಾರ.